ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ರಾಜ್. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಂದು ಹೊಸ ಪ್ರಾಪರ್ಟಿ ಕಾಫಿ ಎಸ್ಟೇಟ್ ಎಲ್ಲಿ ಅಂದರೆ ಮಡಿಕೇರಿ ಕೂರ್ಗಲ್ಲಿ ತಂದಿದ್ದೀನಿ. ಸೊ ಕಾಲ್ ಬರ್ತಾಯಿದೆ, ಸಾರಿ. ಸೊ ಮಡಿಕೇರಿ ಕೂರ್ಗಲ್ಲಿ ತಂದಿದ್ದೀನಿ. ಜಸ್ಟ್ 10 ಕಿಲೋಮೀಟರ್ ಹಬೀಬ್ ಫಾಲ್ಸ್ ರೋಡಲ್ಲಿ ಬರುತ್ತೆ. ಇದು ಹಬೀಬ್ ಫಾಲ್ಸ್ ರೋಡಲ್ಲಿ ಒಳ್ಳೆ ಸಖತ್ತಾಗಿದೆ ಕಾಫಿ ಎಸ್ಟೇಟ್, ವೆಲ್ ಮೇಂಟೆನೆನ್ಸ್ ಕಾಫಿ ಎಸ್ಟೇಟ್. ಸೊ ರೋಡಿಂದ ಎಷ್ಟು ಎಲ್ಲ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮೈ ಹಂಬಲ್ ರಿಕ್ವೆಸ್ಟ್. ಸೊ ಪ್ಲೀಸ್, ನಿಮಗೆ ಹೊಸ ಪ್ರಾಪರ್ಟಿಗಳು ಹೊಸದೆಲ್ಲ ತರ್ತೀನಿ. ಸೈಟು, ಮನೆ, ಲ್ಯಾಂಡು, ಕಾಫಿ ಎಸ್ಟೇಟು, ಮತ್ತು ಮೈಸೂರಲ್ಲಿ ಹೌಸ್ ಫಾರ್ ಸೇಲ್, ಸೈಟ್ ಫಾರ್ ಸೇಲ್ ಎಲ್ಲ ತರ್ತೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಸೊ ಹೆಂಗೆ ಅಂದರೆ ಇದು ಬಂದು ಹಬೀಬ್ ಫಾಲ್ಸ್ ರೋಡಲ್ಲಿ ಐತೆ ಲ್ಯಾಂಡ್. ಹಬೀಬ್ ಫಾಲ್ಸ್ ರೋಡಲ್ಲಿ ಇದು ಲ್ಯಾಂಡ್ ಇರೋದು, ಕಾಫಿ ಎಸ್ಟೇಟ್ ಇರೋದು ಹಬೀಬ್ ಫಾಲ್ಸ್ ರೋಡ್. ಮಡಿಕೇರಿ ಟು ಹಬೀಬ್ ಫಾಲ್ಸ್ ಇದೆಯಲ್ಲ, ಆ ರೋಡಲ್ಲಿ ಮೆಡಿಕಲ್ ಕಾಲೇಜ್ ಬರುತ್ತೆ. ಕೂರ್ಗ್ ಮೆಡಿಕಲ್ ಕಾಲೇಜ್ ಹತ್ರ ಬರುತ್ತೆ ಇದು ಲ್ಯಾಂಡ್. ತುಂಬ ಚೆನ್ನಾಗಿದೆ ಕಾಫಿ ಎಸ್ಟೇಟ್, ವೆಲ್ ಮೇಂಟೆನೆನ್ಸ್ ವಿತ್ ಒಂದು ಮನೆ ಇದೆ. ಸೊ ರೋಡಿಂದ ನಿಮಗೆ ಒಂದು 200 ಮೀಟ್ರ್ ಒಳಗಡೆ ಹೋಗಬೇಕು. ರೋಡಿಂದ 200 ಮೀಟ್ರ್, ಹೈವೇಯಿಂದ 200 ಮೀಟ್ರ್ ಒಳಗಡೆ ಹೋಗಬೇಕು. ಈ ಲ್ಯಾಂಡ್ಗೆ ಒಂದು ಲೇಕ್ ಬೇರೆ ಇದೆ ಲ್ಯಾಂಡಲ್ಲಿ, ತೋರಿಸ್ತೀನಿ ನಿಮಗೆ. ಈ ಕಾಫಿ ಎಸ್ಟೇಟಲ್ಲಿ ಒಂದು ಲೇಕ್ ಇದೆ, ನೀರು ಸೋರ್ಸ್, ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಎನಿ ಟೈಮ್ ನೀರು ಹರಿತಿರುತ್ತೆ ಅದರಲ್ಲಿ. ಸೊ ಸೂಟಬಲ್ ಫಾರ್ ಹೋಮ್ ಸ್ಟೇ ಆ್ಯಂಡ್ ಇದಕ್ಕೆ ರೆಸಾರ್ಟು, ಹೋಮ್ ಸ್ಟೇಗೆಲ್ಲ ಸೂಟಬಲ್ ಜಾಗ ವಿತ್, ಅಥವಾ ಕಾಫಿ ಎಸ್ಟೇಟ್ ಮಾಡ್ತೀವಿ ಸೂಟಬಲ್ ಜಾಗ. 15 ಎಕರೆ ಲ್ಯಾಂಡ್ ಇದು, 15 ಎಕರೆ ಲ್ಯಾಂಡು ಕಾಫಿ ಎಸ್ಟೇಟ್, ವೆಲ್ ಮೇಂಟೆನೆನ್ಸ್. 15 ಎಕರ್ ಕಾಫಿ ಎಸ್ಟೇಟ್ ಇದು. ಓಕೆನಾ, ತುಂಬ ಚೆನ್ನಾಗಿದೆ. ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಜನರಲ್ ಪ್ರಾಪರ್ಟಿ ವಿತ್ ಒಂದು ಮನೆ ಇದೆ, ಪ್ಲಸ್ ಲೇಕ್ ಇದೆ, ವಾಟರ್ ಸೋರ್ಸ್ ಒಂದು ಚಿಕ್ಕದು ಫಾಲ್ಸ್ ಹರಿಯುತ್ತೆ. ಓಕೆನಾ, ಎಲ್ಲ ಹೋಯ್ತಾ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಎಷ್ಟು RTC ಇದೆ, ಸಿಂಗಲ್ RTC, ಸಿಂಗಲ್ ಓನರು, ಜನರಲ್ ಪ್ರಾಪರ್ಟಿ. ಓಕೆನಾ, ಸೊ ಬನ್ನಿ ತೋರಿಸ್ತೀನಿ ಲ್ಯಾಂಡ್ ಎಲ್ಲೆಲ್ಲಿದೆ, ಎಷ್ಟೆಷ್ಟು ದೂರ ಆಗುತ್ತೆ ಅಂದ್ಬಿಟ್ಟು. ಮಡ್ ರೋಡ್ ನಿಮಗೆ ಜಸ್ಟ್ ಕೇವಲ ಮಡ್ ರೋಡು ನಿಮಗೆ 200 ಮೀಟ್ರ್ ಮಡ್ ರೋಡ್ ಅಷ್ಟೇ. ಸೊ ಮಿಕ್ಕಿದ್ದೆಲ್ಲ ರೋಡು. ತುಂಬ ಚೆನ್ನಾಗಿದೆ ಲ್ಯಾಂಡು. ಇನ್ನೇನು ಲ್ಯಾಂಡ್ ಬರ್ತಾಯಿದೆ, ಹೋಗ್ತಾಯಿದ್ದೀನಲ್ಲ ಅಂದವೆ. ಸೊ ಇನ್ನೇನು ಲ್ಯಾಂಡ್ ಬರ್ತಾಯಿದೆ. ಜಸ್ಟ್ 10 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಮಡಿಕೇರಿಗೆ 10 ಕಿಲೋಮೀಟರ್ಸ್. ಓಕೆನಾ, ಸೊ ಅದಾದಮೇಲೆ ನಿಮಗೆ ರೋಡು ಹಬೀಬ್ ಫಾಲ್ಸು ಜಸ್ಟ್ 5 ಕಿಲೋಮೀಟರ್ಸ್. ಹಬೀಬ್ ಫಾಲ್ಸು ರೋಡು ನಿಮಗೆ 100-200 ಮೀಟ್ರ್ ರೋಡು ಇಲ್ಲ ಈ ಕಾಫಿ ಎಸ್ಟೇಟಿಗೆ, ಜನರಲ್ ಪ್ರಾಪರ್ಟಿ. ಓಕೆನಾ, ಸೊ ಬ್ಯಾಂಕ್ ಲೋನು ಕೂಡ ಸಿಗುತ್ತೆ. ನಮ್ಮ ಕಡೆಯಿಂದ ಬ್ಯಾಂಕ್ ಲೋನು ಟ್ರೈ ಮಾಡ್ತೀನಿ ನೋಡಿ. ಇದೇ ಲ್ಯಾಂಡು ಬಂತು, ಇನ್ನೇನು ನೋಡಿ, ಇದೇ ಕಾಫಿ ಎಸ್ಟೇಟ್ ನೋಡಿ. ಇದೇ ಥರ ರೋಡು, ವೆಲ್ ಮೇಂಟೆನೆನ್ಸು, ಒಂದು ಮನೆ ಇದೆ, ಲೇಬರ್ ಸೆಡ್ ಇದೆ, ಮತ್ತು ಗೇಟ್ ಇದೆ. ಸುತ್ತಲೂ ಸ್ವಲ್ಪ ಫೆನ್ಸ್, ಅರ್ಧ ಫೆನ್ಸ್ ಹಾಕಿದ್ದಾರೆ. ಈ ಮನೆ ಗೇಟು ಕೂಡ ಬರುತ್ತೆ. ಒಂದು ಮನೆ ಇದೆ, ಒಳಗಡೆ ಹೋಗ್ತೀನಿ ತೋರಿಸ್ತೀನಿ. ಒಂದು ಲೇಕ್ ಬೇರೆ ಇದೆ ಇದರಲ್ಲಿ ನೋಡಿ. ವೆಲ್ ಮೇಂಟೆನೆನ್ಸ್ ಕಾಫಿ ಮತ್ತು ಪೇಪರು ಮತ್ತು ಜಂಗಲ್ ಟ್ರೀ. ಓಕೆನಾ, 2-3 ಗೇಟ್ ಇದೆ ಈ ಲ್ಯಾಂಡ್ಗೆ. 15 ಎಕರೆಗೆ 2-3 ಗೇಟ್ ಇದೆ. ನಾವು ಬ್ಯಾಕ್ ಗೇಟಿಂದ ಹೋಗ್ತಾ ಇರೋದು ನೋಡಿ. ಸ್ವಲ್ಪ ಕ್ಲೀನ್ ಮಾಡಿಸ್ಕೊಬೇಕು, ಮಳೆ ಅಲ್ವಾ, ಕ್ಲೀನ್ ಮಾಡಿಲ್ಲ ಮಳೆ, ಹಂಗಾಗಿ ಕ್ಲೀನ್ ಮಾಡಿಸ್ಕೊಬೇಕು. ಓಕೆನಾ, ಸ್ವಲ್ಪ ಮೇಂಟೆನೆನ್ಸು ಕೂಡ ಒಂದು ಸ್ವಲ್ಪ ಮಳೆ ಅಲ್ವಾ, ಸೊ ಇಮ್ಮಿಡಿಯೇಟಾಗಿ ಬೆಳ್ಕೊಳ್ಳುತ್ತೆ. ಕಾಫಿ, ಪೇಪರು, ಜಂಗಲ್ ಟ್ರೀ ಮತ್ತು ತೆಂಗು ಇದೆ. ಓಕೆನಾ, ಮತ್ತು ಸ್ವಲ್ಪ ಬಾಳೆ, ಮನೆಗೆ ಬೆಳ್ಕೊಂಡಿರೋ ಬಾಳೆ ಇದೆಲ್ಲ. ಸೊ ನೋಡಿ, ಕಾಫಿ ಪರ್ ಎಕರ್ ನಿಮಗೆ 1 ಎಕರೆಗೆ 20-30 ಚೀಲ ಕಾಫಿ ಬರ್ತಾಯಿದೆ. ಓಕೆನಾ, 30 ಚೀಲ ಕಾಫಿ ಬರ್ತಾಯಿದೆ ನೋಡಿ. ವೆಲ್ ಮೇಂಟೆನೆನ್ಸು, ಜಂಗಲ್ ಟ್ರೀ, ಪೇಪರು, ಕಾಫಿ ವಿತ್ತು ನಿಮಗೆ ಲೇಕ್ ವಿತ್ತು ಒಂದು ಚಿಕ್ಕದು ಒಂದು ನದಿ ಥರ ಹರಿಯುತ್ತೆ. ಅಂದರೆ ಚಿಕ್ಕ ಫಾಲ್ಸ್, ಒಂದಷ್ಟು ದೊಡ್ಡ ಫಾಲ್ಸ್ ಅಲ್ಲ, ತುಂಬ ಚಿಕ್ಕದು ಫಾಲ್ಸ್ ನೋಡಿ. ವೆಲ್ ಮೇಂಟೆನೆನ್ಸ್ ಕಾಫಿ ಎಸ್ಟೇಟ್. ಸ್ವಲ್ಪ ಕ್ಲೀನ್ ಮಾಡಿಸ್ಕೊಬೇಕಷ್ಟೇ, ಇನ್ನೇನಿಲ್ಲ. ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಬೇಕು, ಕ್ಲೀನ್ ಮಾಡಿಸ್ಬೇಕಷ್ಟೇ. ಈಗ ಮಳೆ ಅಲ್ವಾ, ತುಂಬ ಕ್ಲೀನ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಬಂದುಬಿಡುತ್ತೆ, ಇಮ್ಮಿಡಿಯೇಟಾಗಿ ಕಳೆ ಬಂದುಬಿಡುತ್ತೆ. ಓಕೆನಾ, ಸೊ ಕ್ಲೀನ್ ಮಾಡಿಸ್ಕೋಬೇಕು. ಸೊ ಇದು ನೋಡಿ, ಈ ಥರ ಇದೆ ನೋಡಿ ರೋಡ್ ತೋರಿಸ್ತೀನಿ ನೋಡಿ. ಈ ಥರ ಒಂದು 200 ಮೀಟ್ರ್ 300 ಮೀಟ್ರ್ ಈ ಥರ ರೋಡ್ ಇದೆ. ಕಾರು ಮತ್ತು ಜೀಪ್ ಎಲ್ಲ ಹೋಗ್ತವೆ ಈ ರೋಡಲ್ಲಿ.
ಓಕೆನಾ. ನೋಡಿ ಒಳಗಡೆ ಹೋಗಿ ಕಾಫಿ ಎಸ್ಟೇಟ್ ಹೆಂಗಿದೆ. ಎಸ್ಟೇಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೇಪರು ಈ ಥರ ರೋಡ್ ಇದೆ, ಒಂದು 200 ಮೀಟ್ರು. ನೋಡಿ ಕಾಫಿ ಎಷ್ಟು ಚೆನ್ನಾಗಿ ಮೇಂಟೈನ್, ಪೇಪರು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಸ್ಟೇಟ್ ಹೋಗೋಕೆ ಒಂಥರ ಮಡ್ ರೋಡೆ, ಎಸ್ಟೇಟ್ ಒಳಗಡೆ ಮಡ್ ರೋಡೇ ಬರೋದು ನಿಮಗೆ. ಓಕೆನಾ. ಸೂಟಬಲ್ ಹೋಮ್ ಸ್ಟೇ ಆ್ಯಂಡ್ ರೆಸಾರ್ಟ್ಗೆ ಒಳ್ಳೆ ಹೇಳ್ದು ಮಾಡಿಸಿದ ಜಾಗ, ತುಂಬ ಚೆನ್ನಾಗಿದೆ. ಜೀಪು ಕಾರು ಎಲ್ಲ ಓಡಾಡುತ್ತೆ. ಕಾಫಿ ಎಸ್ಟೇಟು ಕೂಡ ಮಾಡ್ಕೊಬೋದು ನೀವು. ಹೋಮ್ ಸ್ಟೇ ಬೇಡ, ರೆಸಾರ್ಟ್ ಬೇಡ ಅಂದರೆ. ನೋಡಿ ತುಂಬ ಚೆನ್ನಾಗಿದೆ. ವಿತ್ ಬ್ಯಾಂಕ್ ಲೋನ್ ಕೊಡಿಸ್ತೀನಿ ನನ್ನ ಕಡೆಯಿಂದ. ಕಾಫಿ ಎಸ್ಟೇಟ್ಗೆಲ್ಲ ಬ್ಯಾಂಕ್ ಲೋನ್ ಜಾಸ್ತಿನೇ ಸಿಗೋದು. ಈ ಥರ ಒಂದು ಮನೆ ಇದೆ, ಒಂದು ಲೇಬರ್ ಸೆಡ್ ಇದೆ. ನೋಡಿ ಈ ಥರ ಒಂದು ಮನೆ ಇದೆ, ಲೇಬರ್ ಸೆಡ್ ಇದೆ. ಕಾಫಿ ಹಾಕೊಳ್ಳೋಕ್ಕೆಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಅಲ್ಲಿ ಕಾಣ್ತಿರೋ ಡಿಸ್ಪ್ಲೇ ನಂಬರ್ಗೆ ಕಾಲ್ ಮಾಡಿ. ಜನರಲ್ ಪ್ರಾಪರ್ಟಿ, ಸಿಂಗಲ್ RTC ಪರ್ ಎಕರ್ ನಿಮಗೆ 45 lakhs. 1 ಎಕರೆ 45 ಲಕ್ಷ ನಿಮಗೆ. ಇದೇ ಲೇಕು ಚಿಕ್ಕದು. ನಿಮಗೆ 1 ಎಕರೆ 45 ಅಂದರೆ 45 lakhs ಪರ್ ಎಕರ್. 45 lakhs ಪರ್ ಎಕರ್, 45 lakhs. ಯಾಕೆಂದರೆ ರೈಟ್ ಕನ್ಫ್ಯೂಸ್ ಮಾಡ್ಕೊಬೇಡಿ. ಟೋಟಲಿ 15 acres ಇದು. ಈ ಥರ ಜಲ ಹರಿತಾ ಇರುತ್ತೆ, ನೀರು ಎನಿ ಟೈಮ್ ಈ ಥರ ಹರಿತಾ ಇರುತ್ತೆ. ಸೂಟಬಲ್ ಹೋಮ್ ಸ್ಟೇ ಅಥವಾ ಕಾಫಿ ಎಸ್ಟೇಟ್, ರೆಸಾರ್ಟ್ ಏನು ಬೇಕಾದ್ರೂ ಮಾಡ್ಕೊಬೋದು. ಫರ್ ಎಕರ್ ಕನ್ಫ್ಯೂಸ್ ಮಾಡ್ಕೊಂಬೇಡಿ. 45 lakhs ನೆಗೋಷಿಯಬಲ್. ಓಕೆನಾ. ಟೋಟಲಿ 15 acres. ಲೇಕು ಒಂದು ಚಿಕ್ಕದು, ಒಂದು ನದಿ ಥರ ಹರಿಯುತ್ತೆ ನೀರು, ಈ ಥರ ಹರಿತಾ ಇರುತ್ತೆ ಆವಾಗಲೂ ಜಮೀನಲ್ಲಿ. ನೋಡಿ ಚಿಕ್ಕ ಫಾಲ್ಸ್ ಥರ ಹರಿತಾ ಇರುತ್ತೆ. ದಯವಿಟ್ಟು ಅಲ್ಲಿ ಕಾಂಟ್ಯಾಕ್ಟ್ ಡಿಸ್ಪ್ಲೇ ನಂಬರ್ಗೆ ಕಾಲ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟಿಂಗ್ ಮಾಡಿಸ್ತೀನಿ. ಲೊಕೇಶನ್ ಎಲ್ಲ ಕೊಡೋಲ್ಲ, ಓನ್ಲಿ ಫಾರ್ ಡೈರೆಕ್ಟ್ ವಿಸಿಟ್ ಮಾಡಿಸ್ತೀನಿ. ಇದು ಹೊಸ ಕಾಫಿ, ಇದು ಹೊಸ ಕಾಫಿ. ಹಳೆ ಕಾಫಿಯಲ್ಲಿ ಹೊಸ ಕಾಫಿ ಆಲ್ರೆಡಿ ಬರ್ತಾಯಿದೆ ಕಾಫಿ. ಓಕೆನಾ. ನೀವೇ ನೋಡ್ತಾ ಇದ್ದೀರ, ವೆಲ್ ಮೇಂಟೆನೆನ್ಸ್ ಕಾಫಿ ಎಸ್ಟೇಟ್. 45 lakhsಗೆ ಇಷ್ಟು ಕಡಿಮೆ ಸಿಗೋದು ನಿಮಗೆ ಚಾನ್ಸೇ ಇಲ್ಲ. ಓಕೆನಾ. 45 lakhsಗೆ ಪರ್ ಎಕರ್ಸ್ ಚಾನ್ಸೇ ಇಲ್ಲ ಸಿಗೋಕ್ಕೆ. ತುಂಬ ಗುಡ್, ಚೆನ್ನಾಗಿದೆ, ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ. 35-40 ತನಕ ಬರುತ್ತೆ ಪರ್ ಎಕರ್ಗೆ ಕಾಫಿ ಚೀಲ. ಅಂದರೆ ಒಂದು 45 ಚೀಲ ತನಕ ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ, ವಿತ್ ಬ್ಯಾಂಕ್ ಲೋನ್ ಅವೈಲಬಲ್. ಓಕೆನಾ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಬ್ಯಾಂಕ್ ಲೋನ್ ಕೊಡಿಸ್ತೀನಿ. ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಕಾಫಿ ಎಸ್ಟೇಟ್ಗೆ. ವಿತ್ ಮನೆ ಬೇರೆ ಇದೆ. 15 acres ಟೋಟಲ್ ಏರಿಯಾ, ಜನರಲ್ ಪ್ರಾಪರ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.